ಇಂದಿನ ಮುದ್ರ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಬಾಧೆಗೆ ಒಳಗಾಗಿ ಅದರಿಂದ ಅನೇಕ ರೀತಿಯಾದ ಹಣ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಮಾನಸಿಕ ಕಿರಿಕಿರಿಯಿಂದ ಇದ್ದಾಗ ಕೂಡ ಹಣ ಸಂಪಾದನೆ ಮಾಡಲು ಕೂಡ ಆಗುವುದಿಲ್ಲ. ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸುವಂಥದ್ದಕ್ಕೆ ಸುಲಭವಾಗಿರುವಂಥ ಮುದ್ರ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಎಂದಿನಂತೆ ಮುಂದುವರೆದಂಥ ಮುದ್ರೆಯ ಭಾಗಗಳು. ಇಂದು ಅತ್ಯಂತ ಅಮೂಲ್ಯವಾದಂಥ ಮುದ್ರೆ ಅಂತ ಹೇಳ್ಬೋದು. ಪ್ರತಿಯೊಂದು ಮುದ್ರೆಗಳು ಕೂಡ ಅಮೂಲ್ಯವಾದದ್ದು. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸಹಕಾರ ನೀಡುವಂಥ ಕೆಲವು ಮುದ್ರೆಗಳು ಅವರವರ ನಂಬಿಕೆಯ ಮೇಲೆ ಇದು ನಿಂತಿರುತ್ತೆ. ಇಂದಿನ ಮುದ್ರ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಸುಲಭವಾದಂಥ ಮುದ್ರ. ಈಗಾಗಲೇ ಎಷ್ಟೋ ಮುದ್ರೆಗಳನ್ನು, ಇದಕ್ಕೆ ಸಂಬಂಧಪಟ್ಟಿರುವಂಥ ಮುದ್ರೆಗಳನ್ನು ಈಗಾಗಲೇ ಹೇಳಿಕೊಟ್ಟಿರುವಂಥದ್ದು, ಅದನ್ನು ನೀವು ಅನುಭವಿಸಿರುವಂಥದ್ದು ಅಷ್ಟೇ ಸತ್ಯ. ಕೆಲವೊಂದು ಬಾರಿ ನಾವು ಎಷ್ಟೇ ರೀತಿಯಾಗಿ ಕೆಲಸ ಮಾಡಿದರೂ ಕೂಡ ಒಂದು ರೀತಿ ಸಮಾಧಾನ ಎನ್ನುವಂಥದ್ದು ಇರುವುದಿಲ್ಲ. ಈಗ ಹಣ ಇದೆ, ಎಲ್ಲಿ ಹೂಡಿಕೆ ಮಾಡಬೇಕು, ಯಾವ ರೀತಿ ಹೂಡಿಕೆ ಮಾಡೋದು ನಮಗೆ ಲಾಭದಾಯಕ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಗೊಂದಲ ಇರುತ್ತೆ. ಕೆಲವೊಬ್ಬರಿಗೆ ಎಷ್ಟೇ ದುಡಿದರೂ ಕೂಡ ಕೈಗೆ ಕಾಸು ಸಿಗೋದಿಲ್ಲ. ಯಾವುದೋ ಒಂದು ಕಾರಣಾಂತರದಿಂದ ಅದು ಹಣ ನಿಲ್ಲುವುದಿಲ್ಲ. ಕೆಲವೊಬ್ಬರಿಗೆ ರೋಗ ರುಜಿನಗಳಿಂದ ಬಾಧೆಗೆ ಒಳಗಾಗಿ ಅದರಿಂದ ಅನೇಕ ರೀತಿಯಾದ ಹಣ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ನೀವು ಎಷ್ಟೇ ಹಣ ದುಡಿದಿದ್ರೂ ಕೂಡ, ಸಂಪಾದನೆ ಮಾಡಿಟ್ಟರೂ ಕೂಡ ಅದು ನಿಲ್ಲುವುದಿಲ್ಲ ಅಂತಂದರೆ ಕೆಲವೊಂದು ಮಕ್ಕಳ ಆರೋಗ್ಯ ಸಮಸ್ಯೆ ಇರಬಹುದು, ಹಿರಿಯರ ಆರೋಗ್ಯ ಸಮಸ್ಯೆಗಳಿರಬಹುದು. ಮಾನಸಿಕ ಕಿರಿಕಿರಿಯಿಂದ ಇದ್ದಾಗ ಕೂಡ ಹಣ ಸಂಪಾದನೆ ಮಾಡಲು ಕೂಡ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಮುದ್ರೆಗಳು ನಿಮಗೆ ತುಂಬ ಸಹಾಯ ಮಾಡುವಂಥದ್ದು. ಅದಕ್ಕೆ ಹೇಳಿರುವಂಥದ್ದು ಮುದ್ರಾ ನಿಮ್ಮ ದೇಹ ಭದ್ರ. ದೇಹವನ್ನು ಭದ್ರಪಡಿಸುವಂಥ ಪ್ರಕ್ರಿಯೆ ಮೊದಲು ಮುದ್ರೆ ಮಾಡುತ್ತೆ. ಆ ನಂತರ ದೇಹ ಭದ್ರವಾದ ನಂತರ ನೀವು ಮಾಡುವಂಥ ಯಾವುದೇ ಕೆಲಸವಾದರೂ ಕೂಡ ಫೋಕಸ್ ಮಾಡುವುದಕ್ಕೆ ತುಂಬ ಸಹಾಯ ನೀಡುತ್ತೆ. ಇಂದಿನ ಮುದ್ರ ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸುವಂಥದ್ದಕ್ಕೆ ಸುಲಭವಾಗಿರುವಂಥ ಮುದ್ರೆಯ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದು ಶ್ಲೋಕ ಇದೆ. ಈಗಾಗಲೇ ಹೇಳಿದ್ದೀನಿ, ಅದನ್ನು ಕೆಲವರು ನೋಡಿರಲಿಕ್ಕಿಲ್ಲ. ಆ ಶ್ಲೋಕವನ್ನು 21 ಬಾರಿ ಜಪ ಮಾಡುವಂಥದ್ದು ಮಾಡಿ, ಇನ್ನೂ ಸಮಯ ಇದ್ದರೆ ನಿಮಗೆ 108 ಬಾರಿ ಮಾಡುವಂಥದ್ದು ಮಾಡಿ. ತುಂಬ ಉತ್ತಮವಾದಂಥ ಲಾಭ ಸಿಗುವಂಥದ್ದು ಇದು. ಈಗ ಆ ಮುದ್ರೆ ಹೆಸರು ಮೊದಲಿಗೆ ಹೇಳ್ತೀನಿ, ಆನಂತರ ಮುದ್ರೆ ಹೇಗೆ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಹೇಳ್ತೀನಿ. ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶ್ಲೋಕವನ್ನು ಕೂಡ ಹೇಳ್ತೀನಿ. ಈಗ ಮೊದಲಿಗೆ ಈ ಮುದ್ರೆ ಶ್ರೀವತ್ಸ ಮುದ್ರಾ. ಈ ಮುದ್ರೆ ಸತತವಾಗಿ ಅಭ್ಯಾಸ ಮಾಡುವುದರಿಂದ ವಿಷ್ಣುವಿನ ಪ್ರೀತಿಗೆ ಪಾತ್ರ ಆಗ್ತೀನಿ. ವಿಷ್ಣುವಿನ ಪ್ರೀತಿಗೆ ಪಾತ್ರರಾದ ತಕ್ಷಣವೇ ಲಕ್ಷ್ಮಿಯು ನಿಮ್ಮ ಹತ್ತಿರ ಆಗ್ತಾಳೆ. ವಿಷ್ಣು ಎನ್ನುವಂಥದ್ದು ಲಯಕಾರಕ, ಲಯ ಮಾಡುವಂಥವನು. ನೀವು ಯಾವುದೇ ವ್ಯವಹಾರಗಳನ್ನು ಮಾಡಿದರೂ ಕೂಡ ಲಯಬದ್ಧವಾಗಿರಬೇಕು ಅಂತ ಹೇಳ್ತೀವಿ. ಸಂಗೀತದಲ್ಲಿ ಬರುತ್ತೆ ಇದು. ಲಯವಾಗಿರಬೇಕು, ಲಯಬದ್ಧವಾಗಿರಬೇಕು, ತಾಳಬದ್ಧವಾಗಿರಬೇಕು, ರಾಗಬದ್ಧವಾಗಿರಬೇಕು ಅಂತ ಹೇಗೆ ಹೇಳ್ತಾರಲ್ವ, ಅದೇ ರೀತಿ ಲಯ ಎನ್ನುವಂಥದ್ದು ಅಷ್ಟೇ ಅದ್ಭುತ. ರಾಗ ತಾಳ ಎರಡೂ ಸೇರಿದಾಗ ಲಯ ಆಗುತ್ತೆ. ಮತ್ತು ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರೂ ಒಟ್ಟಿಗೆ ಇದ್ದಾಗ ನಿಮ್ಮ ಮನೆ ಸ್ವರ್ಗ ಆಗುತ್ತೆ. ರೋಗಗಳಿಂದ ಮುಕ್ತಿ ಸಿಗುತ್ತೆ. ಆರ್ಥಿಕದಿಂದ ಅಸ್ತವ್ಯಸ್ತಗಳಿದ್ದರೂ ಕೂಡ ಅದಕ್ಕೂ ಕೂಡ ಮುಕ್ತಿ ಸಿಗುತ್ತೆ. ನೀವೇನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತೀರಿ.
ಈಗ ಮೊದಲಿಗೆ ಆ ಮುದ್ರೆ ಮಾಡುವಂಥ ವಿಧಾನವನ್ನು ನೋಡೋಣ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ, ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನಾನು ಯೂಟ್ಯೂಬ್ ಮೂಲಕ ನೋಡಿ ಇದು ಮುದ್ರಾ ತರಗತಿಗೆ ಬಂದಿದ್ದು ತುಂಬ ಒಳ್ಳೆ ಅನುಭವ ಆಯಿತು. ಕುಬೇರ ಮುದ್ರೆ ಆ್ಯಕ್ಟಿವೇಶನ್ ಮಾಡಿಸಿದ್ದು ತುಂಬ ಖುಷಿ ಅನಿಸ್ತು. ಹೇಗೆ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ಗುರೂಜಿಗಳೇ ಹೇಳಿಕೊಟ್ರು. ಆಮೇಲೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಯಾವ ಥರ ಮುದ್ರೆಗಳು ಹಾಕಬೇಕು, ನಮ್ಮ ಧೈರ್ಯಕ್ಕೆ, ಭಯ ಹೋಗಲಾಡಿಸ್ಲಿಕ್ಕೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಮುದ್ರೆಗಳನ್ನ ನಾನು ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಮಾಡಿ, ಆನಂತರ ಮಧ್ಯದ 2 ಬೆರಳುಗಳನ್ನು ಈ ರೀತಿ ಎರಡೂ ಕೈಯಲ್ಲಿ ಮಡಚಬೇಕಾಗತ್ತೆ. ಇದು ಎರಡೂ ಕೈಯಿಂದ ಮಾಡುವಂಥದ್ದು. ಈ ರೀತಿ ಹಿಡಿದ ನಂತರ ಒಂದು ಕೈ ಕೆಳಮುಖವಾಗಿರಬೇಕು, ಎಡಗೈ, ಬಲಗೈ ಮೇಲ್ಮುಖವಾಗಿರಬೇಕು. ಈ ರೀತಿ ಇಟ್ಟು ನೀವು ಮಾಡುವಂಥದ್ದೇ ಈ ಶ್ರೀವತ್ಸ ಮುದ್ರಾ. ಈ ರೀತಿ ಸುಖವಾಗಿ ಈ ಹೊಟ್ಟೆಯ ಮುಂಭಾಗದಲ್ಲಿ ಹಿಡಿದು ಮಾಡುವಂಥದ್ದು ಮಾಡಿ. ಸುಲಭ ಮುದ್ರ, ಸ್ವಲ್ಪ ಮಟ್ಟಿಗೆ ಕೈ ನೋವು ಬರುವಂಥ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಕೆಲ ದಿನಗಳವರೆಗೆ. ಆನಂತರ ಸತತ ಅಭ್ಯಾಸದಿಂದ ಅದು ಸರಿ ಹೋಗುತ್ತೆ. ಮೊದಲಿಗೆ ಅಭ್ಯಾಸ ಮಾಡಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಮತ್ತು ಹಾಗೆ ಮುಂದುವರಿಸಿ. ಸ್ವಲ್ಪ ಅಭ್ಯಾಸದಲ್ಲಿ ಯಾವ ಬೇಕಾದರೂ ನೀವು ಮಾಡಿ. ಇದನ್ನು ಜಪ ಅಂತ ಬಂದಾಗ ನೀವು ಬೆಳಗಿನ ಜಾವ ಮಾಡಿದ್ರೆ ಅತ್ಯಂತ ಲಾಭದಾಯಕ. ಸಂಧ್ಯಾ ಕಾಲದಲ್ಲಿ ಮಾಡಿದರೆ ಒಂದು 50% ಲಾಭ ಬರುತ್ತೆ ನಿಮಗೆ ಅಷ್ಟೇ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5:30 ಒಳಗಡೆ ನೀವು ಮಾಡುವಂಥದ್ದು ಮಾಡಿ. 5:30 ಮೇಲೆ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಸೂರ್ಯ ಉದಯದ ಮುಂಚಿತವಾಗಿ ಸ್ನಾನಾದಿಗಳನ್ನು ಮಾಡಿ ಜಪ ಮಾಡಿದಾಗ ಮತ್ತಷ್ಟು ಲಾಭವೇ ಲಾಭ ನಿಮಗೆ. ಈಗ ಮುದ್ರೆಯನ್ನು ಕಲಿತಾಯಿತು, ಆ ಹೆಸರು ಕೂಡ ತಿಳಿದಾಯಿತು. ಈಗ ವಿಷ್ಣು ಸಹಸ್ರನಾಮದಲ್ಲಿ 65ನೇ ಶ್ಲೋಕ ಇದು. ಈ ರೀತಿ ಸಹಜವಾಗಿ ಈ ರೀತಿ ಹಿಡಿದು ಟೆಕ್ಸ್ಟ್ ಬರುತ್ತೆ ನಿಮಗೆ, ಅದು ಪಕ್ಕದಲ್ಲಿ ನೋಡ್ಕೊಳ್ಳಿ. ಆನ್ಲೈನ್ ಗೂಗಲಲ್ಲಿ ಕೂಡ ನಿಮಗೆ ಸಿಗುತ್ತೆ. ವಿಷ್ಣು ಸಹಸ್ರನಾಮದ 65ನೇ ಶ್ಲೋಕ ಅಂತೇಳಿ ನಿಮಗೆ ಬರುತ್ತೆ. ಈ ಶ್ಲೋಕ ಈ ರೀತಿ ಇದೆ. ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ನೋಡಿ, ಶ್ರೀ 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 ಅಂತ ಇರುವಂಥದ್ದು. ಅಂದರೆ ಲಕ್ಷ್ಮಿಯೇ ಶ್ರೀ. ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿಕೊಳ್ಳಿ, ಆ ನಂತರ ದಿನಗಳಲ್ಲಿ ನಿಮಗೆ ಸುಲಭ ಆಗುತ್ತೆ.
ಶ್ರೀಧರ್ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಹಂ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಶ್ರೀಧರ್ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಹಂ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಈ ಸುಲಭವಾಗಿ ಹೇಳೋದಕ್ಕೆ ಬರುತ್ತೆ. 108 ಬಾರಿ ನೀವು ಜಪ ಮಾಡೋದಕ್ಕೆ ಮಾಲೆ ಬೇಕಾಗುತ್ತೆ. ಮಾಲೆ ಇಲ್ಲಿ ಹಿಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ 108 ಬಾರಿ ಜಪ ಮಾಡುವುದಕ್ಕೆ ಇದರ ಸಮಯ 15 ನಿಮಿಷಗಳ ಕಾಲ ಆಗುತ್ತೆ. ಆ 15 ನಿಮಿಷಗಳ ಕಾಲ ನಾವು ಮಾಡೋದಕ್ಕಾದ್ರೆ ಈಗ ಟೈಮ್ ಅಲಾರಮ್ ಸೆಟ್ ಮಾಡಿಬಿಡಬೇಕು ಒಂದು ಕಡೆ. ನಾನು ಸ್ಟಾರ್ಟ್ ಆದ ತಕ್ಷಣ ನೀವು ಮೊದಲಿಗೆ 21 ಬಾರಿ ಮಾಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ. ಬೆರಳುಗಳನ್ನು ಗಮನಿಸುವಂಥದ್ದು ಮಾಡಬಹುದು. ಒಂದು ಬೆರಳು ಗಮನಿಸಿ ಶ್ರೀಧರ್ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ನೆಕ್ಸ್ಟ್ ಇಂಡೆಕ್ಸ್ ಫಿಂಗರ್ ಆಗಿ ಒಂದೊಂದು ಬೆರಳುಗಳನ್ನ ಫೋಕಸ್ ಮಾಡಿ ಕಣ್ಣುಗಳನ್ನ ಮುಚ್ಚಿ ಹೇಳುವಂಥದ್ದು ಮಾಡಿ. ಮೊದಲಿಗೆ ಜೋರಾಗಿ ಹೇಳುವಂಥದ್ದು ಮೊದಲ ಬಾರಿಗೆ ನೀವು ಶ್ಲೋಕ ಬರಬೇಕಾಗುತ್ತೆ, ಮನಸ್ಸು ಫೋಕಸ್ ಮಾಡಬೇಕಾಗುತ್ತೆ. ಜೋರಾಗಿ ಹೇಳಿದಾಗ ಏನಾಗುತ್ತೆ, ನಿಮ್ಮ ಕಿವಿಗೆ ಕೇಳುತ್ತೆ ಚೆನ್ನಾಗಿ, ನಿಮ್ಮ ಮನೆಯ ವಾತಾವರಣ ಶುದ್ಧತೆ ಆಗುತ್ತೆ. ಜೋರಾಗಿ ಹೇಳುವಂಥದ್ದು ಮಾಡಿ ಕೆಲ ದಿನಗಳವರೆಗೆ. ಆ ನಂತರ ತುಟಿಗಳನ್ನು ಹಾಡಿಸುತ್ತಾ ಈ ಥರ ತುಟಿಗಳ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಈ ಥರ ನಿಮಗೆ ಸ್ವಲ್ಪ ಸ್ವಲ್ಪ ಕೇಳೋ ರೀತಿ ಹೇಳಿ. ಆನಂತರ ಮನಸ್ಸಿನಲ್ಲಿ ಹೇಳುವಂಥದ್ದು ರೂಢಿ ಮಾಡಿಕೊಳ್ಳಿ. ಉತ್ತಮದಲ್ಲಿ ಉತ್ತಮವಾದ ಲಾಭದಾಯಕ ಆಗುತ್ತೆ. ಮನಸ್ಸಿನಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ಕನಿಷ್ಠ ಪಕ್ಷ ಸತತವಾಗಿ ಅಭ್ಯಾಸ ಮಾಡಿದ್ರೆ 3 ತಿಂಗಳ ಸಮಯ ಬೇಕಾಗುತ್ತೆ. ಇದನ್ನು ಸ್ಪಷ್ಟತೆಯಾಗಿ ಮನಸ್ಸಿನ ನಿಗ್ರಹ ರೂಪದಲ್ಲಿ ಮಾನಸಿಕವಾಗಿ ಹೇಳಬೇಕು ಅಂತಂದರೆ 1 ದಿನದಲ್ಲಿ ಬರುವಂಥದ್ದು ಅಲ್ಲ, 2 ದಿನದಲ್ಲಿ ಬರುವಂಥದ್ದಲ್ಲ, ತಿಂಗಳಲ್ಲಿ ಬರುವಂಥದ್ದಲ್ಲ. ಸತತವಾಗಿ ಅಭ್ಯಾಸ ಮಾಡಿ. 3 ತಿಂಗಳ ನಂತರ ನಿಲ್ಲಿಸ್ಬೋದಾ? ನಿಲ್ಲಿಸೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥದ್ದು ಅವಶ್ಯಕತೆ ಇಲ್ಲ. ದಿನ ಸ್ನಾನಾದಿಗಳನ್ನು ಮಾಡ್ತೀರಿ, ಜಪ ಮಾಡಿ. ಬೇರೆ ಎಲ್ಲನೂ ಹೇಳಿದ್ದೀನಿ, ಬೇರೆ ಬೇರೆ ವಿಧವಾದ ರೀತಿಗಳಲ್ಲಿ ಹೇಳಿರುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರಗಳು ಇಷ್ಟ ಆಗುತ್ತೆ, ಒಂದು ಶ್ಲೋಕ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ರೀತಿಯಾದ ಮುದ್ರೆಗಳು ಇಷ್ಟ ಆಗುತ್ತೆ, ಅವರಿಗೆ ಅದೇ ಒಲಿತಾ ಇರುತ್ತೆ. ನಿಮಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ಹಿಡಿದ್ರೆ ನೀವು ಬಿಡಬಾರ್ದು. ಈಗ ಅಗ್ನಿಹೋತ್ರ ಕೆಲವೊಬ್ಬರು ಮಾಡ್ತೀರಿ, 1 ತಿಂಗಳ ಮಾಡ್ತೀರಿ, 2 ತಿಂಗಳ ಮಾಡ್ತೀರಿ, ಲಾಭ ನೋಡೋದಕ್ಕೆ ಹೋಗ್ತೀರಿ. ಆಗ ಲಾಭ ನೋಡೋದಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಮಾಡುವಂಥದ್ದು ಮಾಡಿ. ಅದರ ಕೆಲಸ ಅದು ಮಾಡುತ್ತೆ. ಎಷ್ಟು ದಿನಕ್ಕೆ ಮಾಡುತ್ತಂತ ಕೇಳೋದಕ್ಕೆ ಹೋಗಬೇಡಿ. ಸತತವಾಗಿ ಅಭ್ಯಾಸ. ನೀವು ಆಹಾರವನ್ನು ಎಷ್ಟು ದಿನ ತಿನ್ನಬೇಕು ಅಂತ ಹೇಳಿದ್ರೆ ಏನು ಹೇಳೋದು ಅಲ್ವೇ? ಅದು ತಪ್ಪಾಗುತ್ತೆ. ನಾವು ಆಹಾರವನ್ನು ಹೇಗೆ ದಿನನಿತ್ಯ ನಾವು ಸೇವನೆ ಮಾಡ್ತೀವಿ, ಅದೇ ರೀತಿ ನಾವು ಮಾಡುವಂಥ ಕೆಲಸ ಕೂಡ ಅಷ್ಟೇ. ಎಷ್ಟು ದಿನ ಕೆಲಸ ಮಾಡಬೇಕು ಅಂತ ಹೇಳೋದಿಲ್ಲ, ಮಾಡ್ತಾನೇ ಇರಬೇಕು. ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಫೋಕಸ್ ಮಾಡಿದಾಗ ಮತ್ತಷ್ಟು ಲಾಭ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ಮಾಡುವಂಥ ಮಂತ್ರ ಜಪ ಮುದ್ರೆಗಳು ಕೂಡ ಅಷ್ಟೇ. ಇದು ಬ್ರಹ್ಮವಿದ್ಯೆ, ಎಲ್ಲರಿಗೂ ಒಲಿಯುವಂಥದ್ದಲ್ಲ. ಯಾರಿಗೆ ಒಲಿಬೇಕು ಅವರಿಗೆ ಮಾತ್ರ ಒಲಿಯುತ್ತೆ, ಯಾರಿಗೆ ಒಲಿಯೋದಿಲ್ಲ ಅವರಿಗೆ ಎಂದೂ ಕೂಡ ಒಲಿಯೋದಿಲ್ಲ. ಚಂಚಲ ಮನಸ್ಕರಿರ್ತಾರೆ ಕೆಲವೊಬ್ಬರು. ಅಂಥವರಿಗೆ ಯಾವತ್ತೂ ಕೂಡ ಇದು ಮಾಡುತ್ತೆ, ಇದೊಂದೆರಡು ದಿನ ಮಾಡ್ತಾರೆ, ಇನ್ನೊಂದೆರಡು ದಿನ ಮಾಡ್ತಾರೆ, ಅದು ಮಾಡ್ತಾರೆ, ಯಾವುದು ಆಗೋದಿಲ್ಲ ಅಂಥೇಳಿ ಯಾವುದು ಒಂದೇ ಬಾವಿಯನ್ನು ಒಂದೇ ಕಡೆ ತೋಡಿದಾಗ ಏನಾಗುತ್ತೆ, ನೀರು ಸಿಗುತ್ತೆ. ಇಲ್ಲಿ ಒಂದು 10 ಅಡಿ ತೋಡೋದು, ಇನ್ನೊಂದು ಕಡೆ 10 ಅಡಿ ತೋಡೋದು, ಇನ್ನೊಂದು ಕಡೆ ಎಲ್ಲಿ ಸಿಗೋದಿಲ್ಲ. ಅದೇ 10 ಅಡಿನ 100 ಕಡೆ ತೋಡುವಂಥದ್ದನ್ನು ಒಂದೇ ಕಡೆ ತೋಡಿ, ಆಗ ನಿಮಗೆ ನೀರು ಸಿಗುತ್ತೆ. ಅದೇ ರೀತಿ ಇದೂ ಕೂಡ ಅಷ್ಟೆ. ಯಾವುದೇ ಕೆಲಸಗಳನ್ನಾಗಲಿ ಗಟ್ಟಿ ಮನಸ್ಸಿನಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ವಿಶ್ವಾಸದಿಂದ ಮಾಡಿ. ಇದು ಹಾಗೇ ಆಗುತ್ತೆ ಎನ್ನುವಂಥದ್ದು ಅಚಲವಾದ ನಂಬಿಕೆಗಳಿರಬೇಕು. ನಿಮ್ಮನ್ನೇ ನೀವು ನಂಬುವಂಥದ್ದು, ಬೇರೆ ಯಾವುದೇ ರೀತಿಯಾಗಿ ನಿಮಗೆ ಬದಲಾವಣೆಯನ್ನು ತಂದು ಕೊಡುವುದಿಲ್ಲ. ನೀವು ಸತತವಾಗಿ ಮಾಡುವುದರಿಂದ ನಿಮ್ಮಲ್ಲಿರುವಂಥ ಶಕ್ತಿ ಅಷ್ಟು ಅದ್ಭುತವಾಗಿ ನೆರವೇರೋದಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮಲ್ಲಿ ಶಕ್ತಿ ಸಂಚಾರ
ನಕಾರಾತ್ಮಕವನ್ನು ಹೊರದೂಡಿ ಸಕಾರಾತ್ಮಕವಾಗಿ ಉತ್ತೇಜನ ಮಾಡುವಂಥ ಕೆಲಸ ಮಾಡುತ್ತೆ ಈ ರೀತಿಯಾದ ಮುದ್ರೆಗಳು ಮತ್ತು ಮಂತ್ರಗಳು, ಶ್ಲೋಕಗಳು, ಜಪಗಳು ಯಾವುದೇ ಮಾಡಿದರೂ ಕೂಡ ಅಷ್ಟೇ ಸತತ ಇರಬೇಕು. ಒಂದು ದಿನ 2 ದಿನದಲ್ಲಿ ಆಗುವಂಥದ್ದೇ ಅಲ್ಲವೇ ಅಲ್ಲ. ಈ ಮುದ್ರೆಯನ್ನು ಮತ್ತು ಈ ಶ್ಲೋಕವನ್ನು ಸ್ವಲ್ಪ ಕಷ್ಟ ಆದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಬೇಕಾದರೂ ಜಪ ಮಾಡಬಹುದು. ಇಲ್ಲದಿದ್ದರೆ ಓಂ ನಮೋ ವಾಸುದೇವಾಯ ನಮಃ, ಓಂ ನಮೋ ವಾಸುದೇವಾಯ ನಮಃ ಅಂತ ಹೇಳ್ಬೋದು. ನಿಮಗೆ ಯಾವುದು ಅನುಕೂಲಕರವಾಗುತ್ತೋ ಅದನ್ನು ಹೇಳ್ತಾ ಹೋಗಿ. ನಾನು ನಿಮಗೆ ಹೇಳುವಂಥದ್ದು ಶ್ಲೋಕ ಆದಷ್ಟು ಕಲಿಯುವಂಥ ಪ್ರಯತ್ನ ಪಡಿ. ಸುಲಭ ಇದೆ, ಕಷ್ಟ ಏನಿಲ್ಲ. ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಸುಲಭ ಇದೆ, ಒಂದು ಸ್ವಲ್ಪ ಶ್ರೀ ಬರು ಕಷ್ಟ ಏನೂ ಇಲ್ಲ. ಇದು ವಿಷ್ಣು ಸಹಸ್ರನಾಮದ ಯಾವುದೇ ಶ್ಲೋಕವಾಗಲಿ ಕಷ್ಟ ಎನ್ನುವಂಥದ್ದೇ ಇಲ್ಲ. ನೀವು ಇಷ್ಟಪಟ್ಟಾಗ ಕಷ್ಟ ಆಗುವುದಿಲ್ಲ. ಅಯ್ಯೋ ನನಗೆ ಬಾಯಿ ಒಳ್ಳೋದಿಲ್ಲ ಅಂತಂದರೆ ಎಂದೂ ಒಳ್ಳೋದಿಲ್ಲ. ಒಳ್ಳಿಸೋದಕ್ಕೆ ಪ್ರಯತ್ನ ಪಡಬೇಕು, ಆಗ ಬರುತ್ತೆ. ಇಲ್ಲಾಂದರೆ ಬರೋದಿಲ್ಲ. ಬರೋದಕ್ಕೆ ಅದೇನಾದರೂ ನಮ್ಮ ತಾತನ ಆಸ್ತಿನೇ ನಮಗೆ ಬರುತ್ತೆ ಅನ್ನೋದಕ್ಕೆ ಇದು ಆಗಲ್ಲ. ನಿಮ್ಮ ಸಾಧನೆಯ, ನಿಮ್ಮ ಪರಿಶ್ರಮದ ಮೇಲೆ ಎಲ್ಲವೂ ಬರುತ್ತೆ ಅಲ್ಲವೇ? ಈ ಪ್ರಕೃತಿ ನಿಯಮನೇ ಹಾಗೆ. ನೀವು ಎಷ್ಟು ಪ್ರಯತ್ನಪೂರ್ವಕವಾಗಿ ಮನಸ್ಸಿನಿಂದ, ನಂಬಿಕೆಯಿಂದ ಎಷ್ಟು ಅದರ ಮೇಲೆ ಆ ಸಮಯವನ್ನು ಎಷ್ಟು ನಿಗದಿಪಡಿಸ್ತೀರಿ ಅದರ ಮೇಲೆ ನಿಮಗೆ ಅದು ಲಾಭಗಳು ಬರ್ತಾ ಬರುತ್ತೆ. ನಷ್ಟ ಎನ್ನುವಂಥದ್ದು ಏನೂ ಇಲ್ಲ. ಇಲ್ಲಿ ಖರ್ಚಿಲ್ಲ, ವೆಚ್ಚಗಳಿಲ್ಲ. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅನ್ನುವಂಥದ್ದು ಏನಿಲ್ಲ. ಅಲ್ಲಿ ಜ್ಯೋತಿಷ್ಯನ ಕೇಳಬೇಕು ಅನ್ನುವಂಥದ್ದು ಇಲ್ಲ. ನಿಮ್ಮಲ್ಲೇ ಇರುವಂಥ ಜ್ಯೋತಿಷ್ಯನನ್ನು ಹೆಬ್ಬಿಸಿ ಸತತವಾಗಿ ಅಭ್ಯಾಸ ಇರಬೇಕು, ಅಷ್ಟೇ ನಾನು ಹೇಳುವಂಥದ್ದು. ಈಗ ಅಗ್ನಿಹೋತ್ರ ಯಾರಾದರೂ ನಿಲ್ಲಿಸಿದವರು ಅದನ್ನು ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಹೋಗಬೇಡಿ. ಸತತ ಅಭ್ಯಾಸದಿಂದ ಮಾಡಿ. ಎಲ್ಲ ಈ ಇಂದು ಹೇಳಿರುವಂಥ ಈ ಮುದ್ರೆ ಆಗಿರ್ಬೋದು, ಹಿಂದೆ ಹೇಳಿರುವಂಥ ಮುದ್ರೆಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಎಲ್ಲವೂ ಅಷ್ಟೇ. ನೀವು ನಿಲ್ಲಿಸಬೇಡಿ, ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಿ. ಏನು ಆಗೋದಿಲ್ಲ, ಏನು ಆಗೋದಕ್ಕೇನಿದೆ ಇಲ್ಲಿ? ಈ ಮನಸ್ಸನ್ನು ಆ ಕಡೆ ಓಡಾಡುವುದಕ್ಕೆ ಬಿಡದಿರಿ. ಈ ಶ್ರೀವತ್ಸ ಮುದ್ರೆಯನ್ನು ಸತತ ಅಭ್ಯಾಸ ಮಾಡುವುದರಿಂದ ಮನಸ್ಸು ತುಂಬ ನಿಗ್ರಹಕ್ಕೆ ಬರುತ್ತೆ. ಮನಸ್ಸು ದೇಹ ಎರಡೂ ಕೂಡ ಯೋಗ ಎಂದಾಕ್ಷಣ ದೇಹ ಮನಸ್ಸು ಒಂದುಗೂಡಿಸುವಂಥ ಪ್ರಕ್ರಿಯೆ. ಇದೂ ಕೂಡ ಅಷ್ಟೇ. ಶ್ರೀವತ್ಸ ಮುದ್ರ ನಿಮ್ಮ ದೇಹ ಮತ್ತು ಮನಸ್ಸನ್ನು ಅತಿ ಬೇಗವಾಗಿ ಒಂದುಗೂಡಿಸುವಂಥ ಕೆಲಸ ಮಾಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮಕ್ಕಳಿಗಾಗಿ ಅತ್ಯಂತ ಅದ್ಭುತವಾದಂಥ ಅವರಿಗೆ ಏಕಾಗ್ರತೆಯನ್ನು ಬರುವುದಕ್ಕಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದು ಶ್ಲೋಕ ಹೇಳ್ತೀನಿ. ಹಾಗೆ ಅವರಿಗೊಂದು ಅತ್ಯಂತ ಅದ್ಭುತವಾದಂಥ ಮುದ್ರೆಯನ್ನು ಕೂಡ ನಾನು ಹೇಳ್ತೀನಿ. ಅಲ್ಲಿವರೆಗೂ ಇಂದು ಹೇಳಿರುವಂತಹ ಮುದ್ರೆಯನ್ನು ಹಿಂದೆ ಈಗಾಗಲೇ ಹೇಳಿರುವಂಥ ಮುದ್ರೆಗಳನ್ನು ಅಭ್ಯಾಸ ಮಾಡುವುದು ಮರೆಯದಿರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ. ಅಲ್ಲಿವರೆಗೂ ನಗನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.